ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಷಿ ಕುಡ್ಲಾ ಕಂಟೆಂಟ್ಸ್. ವೀಕ್ಷಕರೇ, ನಿಮಗೆ ಇವತ್ತು ನಾನೊಂದು ಸ್ಪೆಷಲ್ ಆಗಿ ಈ ಥರದ್ದು ಯಾರು ನಿಮಗೆ ತೋರಿಸಲಿಕ್ಕಿಲ್ಲ ಆ ಥರದ್ದು ಒಂದು ಗೀ ರೈಸ್ ಮಾಡಿ ತೋರಿಸ್ತೇನೆ. ನೀವು ನೋಡಿ ಹೇಗೆ ಅಂತೇಳಿ. ಇದು ಭಾರಿ ಒಳ್ಳೆಯದಾಗ್ತದೆ. ಇದು ನಿಮಗೆ ಬಿರಿಯಾನಿ ರೈಸ್ ಇದು ಕೆಲವರು ಹೀಗೇ ಮಾಡ್ತಾರೆ. ಈ ಟೈಪ್ ಇದು ಯಾರು ಮಾಡಲಿಲ್ಲ. ಇದು ನೋಡಿ, ಸುರಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಮತ್ತು ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕ್ಯಾಶ್ಯೂ ನಟ್, ಬಾದಾಮು ಎಲ್ಲ ಹಾಕಿ ಫ್ರೈ ಮಾಡಿ ಅದರಲ್ಲಿ ರೈಸನ್ನು ಫ್ರೈ ಮಾಡಬೇಕು. ನಾನು ಈ ಸೋನಾ ಮಸೂರಿ ರೈಸ್ ತಗೊಂಡೇನೆ, ಯಾಕೆಂದರೆ ಬಾಸುಮತಿ ತಗೊಳ್ಬೋದು. ಸೋನಾ ಮಸೂರಿ ರೈಸಲ್ಲೂ ಒಳ್ಳೆಯದಾಗ್ತದೆ. ಬಾಸುಮತಿ ಅದು ಒಂದೊಂದು ಟೈಪ್ ಇದು ಬರ್ತದೆ, ಒಳ್ಳೆಯದಾಗೋದಿಲ್ಲ ಅಂತಿಲ್ಲ, ಆಗ್ತದೆ. ಇದು ನೋಡಿ, ನೀವು ಮಾಡಿ ಈ ಥರದ್ದು ಮಾಡಿ ನೋಡಿ. ಅದಕ್ಕೆ ನೀವು ಸ್ವಲ್ಪ ಸಾಲ್ಟ್ ಹಾಕುವ ಇದು ಫ್ರೈ ಮಾಡುವಾಗಲೇ ಚೆನ್ನಾಗಿ ಫ್ರೈ ಆಗಬೇಕು. ಆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗಬೇಕು ರೈಸ್. ಈ ಥರದ್ದು ಮಾಡಿ ನೋಡಿ. ಅದು ಎಲ್ಲರೂ ಬಾಯ್ಲ್ ಮಾಡಿ ಮಾಡೋದು, ಈ ಥರದ್ದು ಮಾಡೋದಿಲ್ಲ. ಫ್ರೈ ಮಾಡಿ ಬಾಯ್ಲ್ ಮಾಡೋದಿಲ್ಲ ಯಾರು. ನಾವು ಫ್ರೈ ಮಾಡಿ ಬಾಯ್ಲ್ ಮಾಡೋದು. ಈ ಥರದ್ದು ಮಾಡಿ ನಿಮಗೆ ತುಂಬ ಟೇಸ್ಟ್ ಆಗ್ತದೆ. ನೀವು ಮಾಡಿ ನೋಡಿ. ಯಾರಾದರೂ ಸ್ಟಾರ್ಟಿಂಗ್ ನನ್ನ ಚಾನಲ್ ನೋಡೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಈಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಬೇಕು. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದೆ, ನಿಮಗೆ ಮುಂದೆ ನಾವು ತುಂಬ ಥರದ್ದು ನನಗೆ ಗೊತ್ತುಂಟು, ನಿಮಗೆಲ್ಲ ನಾನು ತೋರಿಸಿಕೊಡ್ತೇನೆ. ನೀವು ಮೇಯ್ನಾಗಿ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರನೇ ನೀರು ಹಾಕಬೇಕು. ನೀವು 4 ಗ್ಲಾಸ್ ಇದಾದರೆ 8 ಗ್ಲಾಸ್ ನೀರು ಬಿಸಿ ಮಾಡಿ ಹಾಕಿ ಅದಕ್ಕೆ ಮುಚ್ಚಬೇಕು. ನೋಡಿ, ಈ ಥರದ್ದು ಈಗ ಆಗ್ತದೆ. ಹೇಗೆ ಆಗಿದೆ ನೋಡಿ. ನೋಡಿ ಹೇಗೆ ಬೇಯ್ದಿದೆ. ನೀವು ವಿಸಿಲ್ ಹಾಕೋದು ಬೇಡ, ವಿಸಿಲ್ ಹಾಕಲಿಕ್ಕಿಲ್ಲ. ಖಾಲಿ ಬಂದ್ ಮಾಡಿ ಅದಕ್ಕೆ ಒಂದು ಏನಾದರೂ ಮೇಲೆ ಒಂದು ಮುಚ್ಚಿ ಬಿಡಬೇಕು. ಖಾಲಿ ಸ್ಲೋ ಮಾಡಬೇಕು, ಗ್ಯಾಸ್ ಸ್ಲೋ ಮಾಡಿ ಇಡಬೇಕು. ಸಾಧಾರಣ ಒಂದು 20 ನಿಮಿಷ ಹಿಡಿತದೆ ನಿಮಗೆ. ಇದು ಕಲ್ಲರ್ ನಿಮಗೆ ಇದು ನಾವು ಸ್ವೀಟಿಗೆಲ್ಲ ಹಾಕ್ತೇವೆ, ಆ ಕಲ್ಲರ್